ಸೈಕ್ಲಿಂಗ್ ಬೆಸ್ಟಾ ವಾಕಿಂಗ್ ಬೆಸ್ಟಾ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ. 90 ಡೇಸ್ ಟ್ರಾನ್ಸ್ಫಾರ್ಮೇಶನ್ ಸೀರೀಸ್ ನಲ್ಲಿ ಇವತ್ತು ಡೇ 15. ಮಂಡೇ ಹೇಗೋ ರೆಸ್ಟ್ ಆಯ್ತು, ಸೊ ಇವತ್ತು ಫುಲ್ ಆಕ್ಟಿವ್ ಡೇ. ಇವತ್ತು ವರ್ಕೌಟ್ ಬಂದು ಚೆಸ್ಟ್, ಟ್ರೈಸಿಪ್ಸ್, ಫೋರ್ ಆರ್ಮ್ಸ್. ಪುಷ್ ಡೇ ಅಂದ್ರೇನೆ ಹಾಗೆ, ಫುಲ್ ಎನರ್ಜಿ ಇರುತ್ತೆ. ಇವತ್ತು ಯಾಕೋ ಸೈಕಲ್ ತಗೊಂಡು ಹೋಗ್ಬೇಕು ಅನಿಸ್ತು, ಅದಕ್ಕೆ 100 ಸ್ಪೀಡ್ ಅಲ್ಲಿ ಜಿಮ್ಗೆ ದಾರಿ ಬಿಟ್ಟೆ. ಆದ್ರೆ ಬರುವಾಗ ಆಯ್ತು ನೋಡಿ. ಇದ್ರ ಬಗ್ಗೆ ಲಾಸ್ಟ್ ಅಲ್ಲಿ ಮಾತಾಡೋಣ, ನೆನ್ಪಿಟ್ಕೊಳ್ಳಿ. ಜಿಮ್ಗೆ ಹೋದ ತಕ್ಷಣ ವೇಟ್ಸ್ ಕಡೆ ಯಾವತ್ತೂ ಹೋಗ್ಲೇಬಾರದು. ಮೊದಲು ವಾರ್ಮ್ ಅಪ್ ಮಾಡ್ಕೊಂಡು ನಂತರ ಸ್ವಲ್ಪ ಕಾರ್ಡಿಯೋ ಟಚ್ ಕೊಡ್ಲೇಬೇಕು. ವಾರ್ಮ್ ಅಪ್ ಏನಾದ್ರೂ ಸ್ಕಿಪ್ ಮಾಡಿದ್ರೆ ಅವತ್ತು ನಿಮ್ಗೆ ಹೋಗೇನೆ. ಮತ್ತೆ ನಾವೆಲ್ಲ ಒಳ್ಳೆ ಫಾಲೋವರ್ಸ್ ಅಲ್ವಾ, ಅದಕ್ಕೆ ದೊಡ್ಡವರು ಹೇಳಿದ ಪ್ರಕಾರ ಚೆಸ್ಟ್ಗೆ 4 ವೇರಿಯೇಷನ್ಸ್, ಟ್ರೈಸಿಪ್ಸ್ಗೆ 3 ವೇರಿಯೇಷನ್ಸ್, ಫೋರ್ ಆರ್ಮ್ಸ್ಗೆ 2 ವೇರಿಯೇಷನ್ಸ್ ಮಾಡ್ಕೊಂಡು ಅವತ್ತು ವರ್ಕೌಟ್ ಫಿನಿಶ್ ಮಾಡಿದ್ವಿ. ಜಿಮ್ ಅಲ್ಲಿ ಇವತ್ತು ಯಾರು ಇಲ್ಲ ಅಂತೇಳಿ ಸ್ವಲ್ಪ ಹೊತ್ತು ಶೋಕಿ ಮಾಡ್ಕೊಂಡು ಜಿಮ್ಗೆ ಬಾಯ್ ಬಾಯ್ ಹೇಳಿದ್ವಿ. ಹೊರಗಡೆ ಬಂದು ನೋಡಿದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಹೇಗಾದ್ರೂ ಮಾಡಿ ಈ 90 ಡೇಸ್ ಸೀರೀಸ್ ಮುಗಿಯೋಷ್ಟರಲ್ಲಿ ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ 1 ಮಂತ್ ಆದ್ರೂ ಸ್ವಿಮ್ಮಿಂಗ್ ಮಾಡ್ಲೇಬೇಕು. ಅದಕ್ಕೂ ಟೈಮ್ ಬರುತ್ತೆ, ಮಾಡೋಣ. ಸೊ ಇವತ್ತು ಜಿಮ್ಗೆ ಬರುವಾಗ ಏನೋ ಸೈಕಲ್ ಹಾಕೊಂಡು ಬಂದ್ಬಿಟ್ವಾ. ಆದ್ರೆ ಈ ವರ್ಕೌಟ್ ಎಲ್ಲ ಆದ್ಮೇಲೆ ಸೈಕಲ್ ತಗೊಂಡು ಮನೆ ಕಡೆ ಹೋಗುವಾಗ ಗೊತ್ತಾಯ್ತು, ಇನ್ನೊಂದ್ಸಲ ಸೈಕಲ್ ತಗೊಂಡು ಬರ್ಲೇಬಾರ್ದು ಅಂತ. 5 ಕಿಲೋಮೀಟರ್ನ 40 ನಿಮಿಷದಲ್ಲಿ ತುಳಿದೀನಿ. ಇದೊಂಥರ ವರ್ಲ್ಡ್ ರೆಕಾರ್ಡ್ ನನಗೆ. ಮತ್ತೆ ಆಸ್ ಯೂಶುವಲ್ ನಾರ್ಮಲ್ ಡೇ, ಅದೇ ಡಯಟ್, ಅದೇ ಆಫೀಸು, ಅದೇ ಫ್ರೆಂಡ್ಸು, ಅದೇ ಕನಸು. ಅಲ್ಲಲ್ಲ, ಅದೇ ಹಗಲು ಕನಸು. ಇವತ್ತಿಗೆ ಇಷ್ಟೇ, ಮತ್ತೆ ನಾಳೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.